ಹೊಳೆನರಸೀಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ರಂಗಸ್ವಾಮಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಪೊಲೀಸ್ ಇಲಾಖೆಯಲ್ಲಿ ಕೆಲವು ಸಂದರ್ಭದಲ್ಲಿ ಒತ್ತಡಗಳು ಹೆಚ್ಚಾದಾಗ, ಜೊತೆಗೆ ವಯೋಸಹಜ ಕಾಯಿಲೆಗಳು ಬಾಧಿಸುವ ಸನ್ನಿವೇಶದಲ್ಲಿ ಸ್ವಯಂ ನಿವೃತ್ತಿ ಪಡೆಯುವ ಮನಸ್ಥಿತಿ ಬರುತ್ತದೆ. ಅದೇ ರೀತಿ ವೈಯಕ್ತಿಕ ಕಾರಣಗಳಿಂದ PSI ರಂಗಸ್ವಾಮಿ ಅವರು ನಿವೃತ್ತಿಗೆ ತಿಳಿಸಿದ ಕಾರಣಗಳನ್ನು ಕೇಳಿದಾಗ, ನಿವೃತ್ತಿ ಕೋರಿ ನೀಡಿದ ಅರ್ಜಿಗೆ ಅನಿವಾರ್ಯವಾಗಿ ಸಹಿ ಮಾಡಬೇಕಾಯಿತು ಎಂದು ವೃತ್ತ ನಿರೀಕ್ಷಕ ಪ್ರದೀಪ್ BR ಬೇಸರದಿಂದ ನುಡಿದರು. ನಂತರ ಮಾತನಾಡಿ, ಕೆಲವು ಸನ್ನಿವೇಶದಲ್ಲಿ ರಂಗಸ್ವಾಮಿ ತೋರುತ್ತಿದ್ದ ತಾಳ್ಮೆ ಹಾಗೂ ಪ್ರಬುದ್ಧತೆ ಇನ್ನೂ 2 ವರ್ಷ ದೊರೆಯುತ್ತಿತ್ತು, ಆದರೆ ಅವರ ನಿವೃತ್ತಿಯಿಂದ ಇನ್ನೂ ಸಿಗೋಲ್ಲವೆಂದರು. ಇತ್ತೀಚೆಗೆ ಕುರುಕ್ಷೇತ್ರ ನಾಟಕ ಪ್ರದರ್ಶನ ನಡೆದು ಯಶಸ್ವಿಯಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಕುರುಕ್ಷೇತ್ರ ನಾಟಕ ಕಲಿಕಾ ಸಮಯದಲ್ಲಿ ರಂಗಸ್ವಾಮಿ ನೀಡುತ್ತಿದ್ದ ಸಲಹೆ ಹಾಗೂ ಕೆಲವು ಸನ್ನಿವೇಶದಲ್ಲಿ ಪಾತ್ರದ ಅಭಿನಯ ಕುರಿತು ನೀಡುತ್ತಿದ್ದ ಮಾರ್ಗದರ್ಶನ ಅಮೂಲ್ಯವಾಗಿತ್ತು ಎಂದು ನೆನಪಿಸಿಕೊಂಡು ಶ್ಲಾಘಿಸಿದರು. DYSP ಶಾಲು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್, ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಮೇಶ್, ASI ಬಸವರಾಜು ಇತರರು ರಂಗಸ್ವಾಮಿ ಕುರಿತು ಮಾತನಾಡಿದರು. ನಗರ ಠಾಣೆ ಹೆಡ್ ಕಾನ್ಸ್ಟೇಬಲ್ಗಳಾದ ಹರೀಶ್ R, ಮನು, ದೇವಯ್ಯ, ಫರೀದಾ ಬೇಗಂ ಹಾಗೂ ವಸಂತ್, ಪೊಲೀಸರಾದ ಜಗದೀಶ್, ಮಂಜೇಗೌಡ, ನಾಗಪ್ಪ, ಸಿಬ್ಬಂದಿ ಹಾಗೂ PSI ರಂಗಸ್ವಾಮಿ ಕುಟುಂಬ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಇಲಾಖೆಗೆ ಸೇರಿದ ಮೇಲೆ ವರ್ಗಾವಣೆ ಮತ್ತು ಪದೋನ್ನತಿ ನಿವೃತ್ತಿ ಅಂತಕ್ಕಂಥದ್ದು ಶತಸಿದ್ಧ. ಆದರೆ ನಮಗೇನು ಬೇಜಾರಂದರೆ, ನಾವು ರಂಗಸ್ವಾಮಿ ಅವ್ರನ್ನ ಇನ್ನೂ ನಾವು ಅವ್ರ ಜೊತೆ ಕೆಲಸ ಮಾಡಬೇಕಂತ ನಮ್ಗೆ ಭಾಳ ಆಸೆ ಇತ್ತು. ಆದರೆ ಅವರು ನಮಗೆ ಬಂದು ನಾನೇ ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ನನ್ನ ಹತ್ರ ಸೈನಿಗೆ ಬಂದಾಗ ನನಗೆ ಭಾಳ ಬೇಜಾರಾಯಿತು. ಯಾಕೆಂದರೆ ಒಂದು ಒಳ್ಳೆಯ ಹೃದಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಸಮಾಜಮುಖಿಯಾಗಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆ ಕಳ್ಕೊಳ್ಳೋದಕ್ಕೆ ಭಾಳ ಬೇಜಾರಾಗಿರುತ್ತೆ ವಿಚಾರ. ನಾನು ಭಾಳಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಮನೆಯಲ್ಲ ಅದೇ ಟ್ರಾನ್ಸ್ಫರ್ ಮಾತ್ರ ನನ್ನ ಬಂದು ಇಟ್ಕೊಳ್ಳೋರು. ಸ್ಟೇಷನ್ ಕೆಲಸಕ್ಕಿಂತ ಸರ್ ಪ್ರಮೋಷನ್ ಆದಾಗ ಟ್ರಾನ್ಸ್ಫರ್ ನನ್ನ ಹತ್ರ ಬಂದರು. ಆಮೇಲೆ ಎಲೆಕ್ಷನ್ ಟ್ರಾನ್ಸ್ಫರ್ KR ನಗರಕ್ಕೆ ಹಾಕ್ಸಿ ಅಂತ ಬಂದರು. ಆಮೇಲೆ ಒಂದು ನೆಕ್ಸ್ಟ್ ಟ್ರಾನ್ಸ್ಫರ್ ಬಂದವ್ರೆ ಅಂದರೆ ನಿವೃತ್ತಿಗೆ ಏನೋ ತಗೊಳ್ತೀನಿ ಅಂತ ಬಂದಾಗ ನನಗೆ ಭಾಳ ಬೇಜಾರಾಯಿತು. ಸೈನ್ ಹಾಕ್ತಾರೆ ಸುಮಾರು ಕಳಿಸಿದ್ದೆ. ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮತ್ತು ಅವರು ವಿಚಾರಗಳನ್ನ ಹೇಳಿದ್ರು, ಯಾಕೆ ಟ್ರಾನ್ಸ್ಫರ್ ನಾನು ವಯೋನಿವೃತ್ತಿ ತಗೊಳ್ತಾ ಇದ್ದೀನಿ ವಾಲಂಟ್ರಿ ಅಂತ. ಆಗ ನಾನು ಕನ್ವಿನ್ಸ್ ಆದೆ. ಆಗ ಆಯಿತು ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ನಮಗಂತೂ ಇಲಾಖೆ ಅವ್ರನ್ನ ಕಳ್ಕೊಂಡು, ಅದರಲ್ಲೂ ಹೊಳೆನರಸೀಪುರ ಪೊಲೀಸರು ಒಂಥರ ಬಡವರಾಗಿದ್ದೀನಿ ಅಂತ ನಾವು ಹೇಳಬೇಕಾಗ್ತದೆ. ಏಕೆಂದರೆ ಅಷ್ಟೊಂದು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ವ್ಯಕ್ತಿ. ನಾನು ನೋಡಿದೆ, ಯಾವುದಾದ್ರು ಪಂಚಾಯತಿ ಮಾಡ್ತಾಯಿದ್ರೆ 4 ಜೊತೆಲಿ ಕರ್ಕೊಂಡು ಪಂಚಾಯತಿ ಒಂದ್ಸಲ ಮಾಡಿವೆ. ಭಾಳ ನ್ಯಾಯಬದ್ಧವಾಗಿ ಮಾತಾಡ್ತಿದ್ರು. ಇವ್ರಿಗೆ ಕ್ರೈಮ್ಗಿಂತ ಲ್ಯಾಂಡ್ ಆರ್ಡರ್ ಕೊಟ್ಟರೆ ಅದ್ಭುತವಾದ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ತಿದ್ರು ಅಂತ ನಾನು ಭಾಳಷ್ಟು ಸಲ ಭಾವಿಸ್ತಾ ಇದ್ದೆ. ಆದರೆ ಇದ್ರ ಮನಸ್ಸಿನಲ್ಲಿ ಉಳಿದುಕೊಳ್ತಕ್ಕಂಥ ಕೆಲಸ ಆಯಿತು. ಎಷ್ಟು ಅಂದರೆ, ನಾನು ತರಕಾರಿ ಅಂಗಡಿಯಲ್ಲಿ ಏನಾದರೂ ವಾಕ್ ಹೋದಾಗ ಸೌತೆಕಾಯಿ ಅರಿದು ತರಕ್ಕೆ ಹೋಗಿ ಜನ ನನ್ನ ಕೃಷ್ಣ ಅಂತ ಈಗಲೂ ಹೊಸಬ್ರು ಮಾತಾಡಿಸ್ತಾರೆ. ಅಲ್ಲೆಲ್ಲ ರೋಡಲ್ಲಿ ಹೋಗಿ ಮಾತಾಡುವಾಗ ಅಷ್ಟೊಂದು ಜನರ ಮನಸ್ಸಿಗೆ ಈ ಕಲೆ ಅಂತಕ್ಕಂಥದ್ದು ಅದು ಪೊಲೀಸ್ ಕೆಲಸಕ್ಕೂ ಸಹ ಅನುಕೂಲ ಆಗಿದೆ, ಅವ್ರಿಗೂ ಅನುಕೂಲ ಆಗಿದೆ. ಯಾಕೆಂದರೆ ಅವ್ರನ್ನ ಭಾಳಷ್ಟು ಜನ ರಂಗಸಾಮಣ್ಣನ ದುರ್ಯೋಧನ ಅಂತಲೇ ಮಾತಾಡೋದು, ನಾನು ಅದೇ ರೀತಿ ಮಾತಾಡಿಸ್ತಾ ಇದ್ದೆ. ಅಷ್ಟು ಕಲೆ ಅವರಲ್ಲಿತ್ತು. ಯಾಕೆಂದರೆ ಹಾಸನದಲ್ಲಿ ಅವಾರ್ಡೆಲ್ಲ ತಗೊಂಡೋದನ್ನು ತೋರಿಸಿದ್ರು. ಆಮೇಲೆ ಅವ್ರು ಒಳ್ಳೆ ಮನೆ ಕಟ್ತಾಯಿದ್ರು. ನಾನು ಅವ್ರು ಕರೀದವ್ರು ಖುಷಿಗೆ ಹೋಗಿ ಮನೆ ಕಟ್ಟಾಗ ನೋಡಿದಾಗ ಅವ್ರು ಎಷ್ಟು ಒಳ್ಳೆಯವರು ಅಂದರೆ, ಸರ್ ಕರೀದೇ ಬಂದಿದ್ದಿಲ್ಲ ಅಂತ ಖುಷಿಯಾಗ್ಬಿಟ್ಟು ಅಲ್ಲೇ ಹೋಗಿ ಮೀನು ಸಾರನ್ನು ಒಂದು ಬಾಕ್ಸ್ ಹಾಕೊಂಡ್ಬಂದು ನನಗೆ ಕೊಟ್ಟರು. ಆ ಬಾಕ್ಸ್ ತೊಗೊಂಡೋಗ್ರಿ ಅಂತ ಒಂದು 10 ಸಲ ಕರೆದ್ರು. ಅದೇ ಹಾಕ್ಬೇಕು ಬಿಡಿ ಸರ್, ನೀವೇ ಇಟ್ಕೊಳ್ಳಿ ನನಗೆ ಹೇಳೋದು. ಒಂಥರ ಒಳ್ಳೆ ಮನಸ್ಸಿರ್ತಕ್ಕಂಥ ಮನುಷ್ಯ. ಅವರ ರಿಲೇಟಿವ್ಸ್ ಎಲ್ಲನೂ ಒಂಥರ ಹುಡುಗರನ್ನ, ನಮಗಿಂತ ಚಿಕ್ಕ ಹುಡುಗರನ್ನ ಸಹ ಫ್ರೆಂಡ್ಸ್ ಥರ ನೋಡ್ಕೊಳ್ತಾರೆ. ವಾಕಿಂಗ್ ಹೋದ್ರೆ ಅಲ್ಲೇ ಒಂದು ಟೀಮು. ಮತ್ತು ಇವರೆಲ್ಲರೂ ಕೆಲಸ ಕಟ್ಕೊಂಡಿರ್ತಕ್ಕಂಥದ್ದಿಲ್ಲ. ಭಾಳ ಒಳ್ಳೆಯ ವ್ಯಕ್ತಿತ್ವ. ಮತ್ತು ಅವ್ರ ಮೇಡಮ್ನ ಪರಿಚಯ ನನಗೆ ಅವ್ರ ಮನೆ ಊಟಕ್ಕೆ ಹೋದಾಗ ಆಗಿತ್ತು. ಅವ್ರು ಇವ್ರ ಬಗ್ಗೆ ಕೇಳಿದಾಗ ನಗ್ತಾ, ಅವ್ರನ್ನ ಫ್ರೀ ಬಿಟ್ಬಿಟ್ಟಿದ್ವಿ ಬಿಡಿ ಸರ್ ಅಂತ ಹೇಳ್ತಾ ಇದ್ರು. ಒಳ್ಳೆ ಕುಟುಂಬ. ಅವರ ಅಣ್ಣ ತಮ್ಮಂದಿರು ಈಗಲೂ ಸಹ ಬೇರೆ ಆಗಿಲ್ಲ, ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥದ್ದು. ಇವತ್ತು ನಾನು ನೋಡಿದೆ ಅವ್ರ ಮನೆಯಲ್ಲಿ. ಅವರ ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳೆಲ್ಲ ಜೊತೆಲಿರ್ತಕ್ಕಂಥದ್ದು. ಒಟ್ಟಿಗೆ ಅವ್ರಿಗೆ ಚಿಕ್ಕಪ್ಪ ಬಂದರು ಅಂತ ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ನೋಡಿದ್ದು. ಅವೆಲ್ಲ ನೋಡಿದಾಗ ಒಂದು ಒಳ್ಳೆ ಕುಟುಂಬ, ಒಳ್ಳೆ ಹಿನ್ನೆಲೆ, ಮತ್ತು ಅದು ಪರಂಪರೆ ಮುಂದುವರಿಯತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ. ಇಲಾಖೆಯಂತೂ ಅವರನ್ನು ಕಳ್ಕೊಂಡು ನಾವು ಬಡವಾಗಿದ್ದೀವಿ, ಸಾಂಸ್ಕೃತಿಕವಾಗಿ ಬಿಟ್ಟು ಬಡವಾಗಿದ್ದೀವಿ. ಆದರೂ